ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಿ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ರೀ. ಇವತ್ತು ನೋಡಿ ಫ್ರೆಂಡ್ಸ್, ಬುಧವಾರ. ಇವತ್ತು ಒಂದು 7:30ಗೆ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಪ್ರಿಕಾಯಿ ಬೋಂಡಾನ ಯಾವ ರೀತಿ ಮಾಡೋದಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಬನ್ನಿ, ಹಂಗಾದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವತ್ತು ತುಪ್ರಿಕಾಯಿ ಬೋಂಡ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ತುಪ್ರಿಕಾಯಿನ ನಾನು ರೌಂಡಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ತೆಳ್ಳಗೆ. ಹಾಗೆ ಅದ್ರ ಜೊತೆಗೆ ತಿನ್ನೋಕ್ಕೆ ಮೈಸೂರು ಮಂಡಕ್ಕಿ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಇಲ್ಲಿ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 3ರಿಂದ 4 ಮೆಣಸಿಕಾಯಿ, ಕೊತ್ತಂಬರಿ, ಕರಿಬೇವನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಬನ್ರಿ ಹಂಗಾರೆ ಯಾವ ರೀತಿ ಮಾಡೋದಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನ್ರಿ. ಇಲ್ಲಿ ನೋಡಿ ಫ್ರೆಂಡ್ಸ್, ತುಪ್ರಿಕಾಯಿ ಬೋಂಡ ಮಾಡಲಿಕ್ಕೆ ನಾನು ಹಸಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕೋಬೇಕು, ಯಾಕಂದ್ರೆ ಹಸಿಗೆ ಹಾಕಲ್ಲಲ್ರಿ. ಇದಕ್ಕೆ ಹಸಿ ಮೆಣಸಿನ್ಕಾಯನ್ನ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕೋಬೇಕು. ಸ್ವಲ್ಪ ಉಪ್ಪನ್ನು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ಅದನ್ನು ನೀರು ಹಾಕಿ ಕಲಸಿಡ್ತೇನೆ ರೀ. ಇವಾಗ ಇದನ್ನ ಹಿಟ್ಟನ್ನು ಕಲಸಿದ್ದೀನಿ. ಯಾವ ಥರ ಅಂದ್ರೆ ನಾವು ಮಿರ್ಚಿ ಬಿಡ್ಲಿಕ್ಕೆ ಕಲಸ್ಕೊಂತವಲ್ಲ ಆ ಥರ ಕಲಸ್ಕೋಬೇಕು. ಇದನ್ನೊಂದು 5ರಿಂದ 10 ನಿಮಿಷ ಹಾಗೆ ಇಡ್ತೇನೆ ರೀ. ಆಮೇಲೆ ಎಣ್ಣೆ ಕಾಯಕ್ಕೆ ಇಡ್ತಾನಲ್ಲ, ಆ ಎಣ್ಣೆನ ಕಾದ ಎಣ್ಣೆನ ಸ್ವಲ್ಪ ಇದಕ್ಕೆ ಸೇರಿಸ್ತೀನಿ. ಇವಾಗ ಒಂದು 5ರಿಂದ 10 ನಿಮಿಷ ಮುಚ್ಚಿಡ್ತೇನೆ ರೀ ಇದನ್ನು. ನೋಡಿ ಫ್ರೆಂಡ್ಸ್, 10 ನಿಮಿಷ ಆಯಿತು. ಇವಾಗ ಹಿಟ್ಟು ನೆಂದಿದೆ. ಇವಾಗ ಬೋಂಡ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ, ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ತುಪ್ರಿಕಾಯಿನ ಇದ್ರೊಳಗೆ ಹಾಕ್ಕೊಂಡಿದ್ದೀನಿ. ಈ ಥರ ಎದ್ಬಿಟ್ಟು ನಾವು ಎಣ್ಣೆಯಲ್ಲಿ ಬಿಡಬೇಕು. ತುಂಬ ರುಚಿಯಾಗಿರ್ತವೆ ತುಪ್ರಿಕಾಯಿವು. ಸ್ವಲ್ಪ ಕೆಂಪಗಾಗುವವರೆಗೂ ಎಣ್ಣೆಯಲ್ಲಿ ಬಿಡಬೇಕು, ಅಂದ್ರೆ ಕ್ರಿಸ್ಪಿ ಆಗ್ತಾವ್ರಿ. ನೋಡಿ ಇವಾಗ ಹೊಳಿಸಿ ಹಾಕಿದ್ದೇನ್ರಿ ನಾನು ಬೋಂಡಾನ. ಇವು ಪೂರ್ತಿ ಕ್ರಿಸ್ಪಿ ಆಗೋವರೆಗೂ ನಾವು ಕರ್ಕೋಬೇಕು ಇವನ್ನ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಿವೆ ತುಪ್ರಿಕಾಯಿ ಬೋಂಡ. ಈಗ ಮತ್ತೆ ನಾನು ಎಣ್ಣೆಯಲ್ಲಿ ಬಿಟ್ಟಿದ್ದೇನೆ. ನೋಡಿ ಯಾವ ಥರ ಕಾಣ್ತಿದ್ದೆ. ನಾನು ಇಲ್ಲಿ ತುಪ್ರಿಕಾಯಿ ಚಿಕ್ಕದಾಗಿರೋದ್ರಿಂದ ಇನ್ನೂ ಸ್ವಲ್ಪ ಹಿಟ್ಟು ಉಳ್ಕೊಂಡೈತಿ. ಹಾಗಾಗಿ ಇವು ಮೆಣಸಿಕಾಯಿಂದ 1-2 ಮಿರ್ಚಿನೂ ಕೂಡ ಮಾಡ್ತೀನಿ ರೀ. ಇವಾಗ ನೋಡಿ ಫ್ರೆಂಡ್ಸ್, ಚಿಕ್ಕದಾದ ಮೆಣಸಿಕಾಯಿ ತಗೊಂಡು ಮಿರ್ಚಿನೂ ಕೂಡ ಮಾಡ್ತಾ ಇದ್ದೀನಿ. ಇಲ್ಲಿ ಬೋಂಡಾನು ಕೂಡ ರೆಡಿಯಾಗಿದೆ. ಇವಾಗ ನೋಡಿ ಫ್ರೆಂಡ್ಸ್, ಮೈಸೂರು ಮಂಡಕ್ಕಿ ಮಾಡಲಿಕ್ಕೆ ನಾನು ಈ ಬೋಂಡಾನ್ ಮಾಡ್ಕೊಂಡಿದ್ದೆನಲ್ಲ ಅದರಲ್ಲಿ ಸ್ವಲ್ಪ ಒಗ್ಗರಣೆಯನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕೊಂಡಿದ್ದೀನಿ. ನೋಡಿ ಚಟಪಟ ಸಿಡ್ತಾ ಇದೆ. ಇವಾಗ ಇದಕ್ಕೆ ಈರುಳ್ಳಿನ ಹಾಕ್ತೀನಿ. ಕರಿಬೇವನ್ನ ಹಾಕ್ತೀನಿ ರೀ. ಹಾಗೆ ಹೆಚ್ಚಿಟ್ಕೊಂಡಿರೋದ್ರಿಂದ ಮೆಣಸಿನ್ಕಾಯಿನ ಹಾಕ್ತೀನಿ, ಹಸಿ ಮೆಣಸಿನ್ಕಾಯಿನ.
ಇವಾಗ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತೀನಿ ರೀ. ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತೇನೆ ರೀ. ಇವಾಗ ಒಂದು ಸ್ವಲ್ಪ ನೀರನ್ನು ನಾನು ಇದಕ್ಕೆ ಸೇರಿಸ್ತೀನಿ, ಯಾಕಂದ್ರೆ ಬೆಲ್ಲ ಕರಗಂಗಿಲ್ಲ ಎಣ್ಣೆಯಲ್ಲಿ, ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ, ಜಾಸ್ತಿ ಬೇಡ, ಸ್ವಲ್ಪ. ಇವಾಗ ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ತೀನಿ. ನೋಡಿ ಸ್ವಲ್ಪ ನೀರನ್ನು ಬಿಟ್ಕೊಂಡೆ ನಾನು, ಅಂದ್ರೆ ಬೆಲ್ಲ ಕರಗ್ಲಿಕ್ಕಷ್ಟ. ಇವಾಗ ಸ್ವಲ್ಪ ಇದು ನೀರು ಹೋಗೋವರೆಗೂ ಒಲೆ ಮೇಲೆ ಬಿಡ್ಬೇಕು. ಇವಾಗ ನೋಡಿ ಫ್ರೆಂಡ್ಸ್, ನಾನು ಮಂಡಕ್ಕಿನ ಹಸ್ ಮಾಡಿ ಇಟ್ಕೊಂಡಿನಿ. ಇವಾಗ ಇದಕ್ಕೆ ನಾನು ಒಗ್ಗರಣೆನ ಹಾಕ್ಕೊಳ್ತೀನಿ ರೀ. ಪೂರ್ತಿ ಒಗ್ಗರಣೆ ಜೊತೆ ಕಲಿಸ್ಬೇಕು ಇದನ್ನ. ಇವಾಗ ನೋಡ್ರಿ ಪೂರ್ತಿ ಒಗ್ಗರಣೆಲಿ ಕಲಸಿದ್ದೇನೆ. ಇವಾಗ ಇದಕ್ಕೆ ಪುಟಾಣಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಪುಟಾಣಿ ಹಿಟ್ಟು ಬೇಕೇ ಬೇಕ್ರಿ ಇದಕ್ಕೆ. ನೋಡಿ ಫ್ರೆಂಡ್ಸ್, ತುಪ್ರಿಕಾಯಿ ಬೋಂಡ ಮತ್ತು ಮೈಸೂರು ಮಂಡಕ್ಕಿ ರೆಡಿ ಆಯ್ತು. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಮಂಡಕ್ಕಿ ಮತ್ತು ಮಿರ್ಚಿ ಬೋಂಡಾನ ತಿನ್ನಾಕತ್ತೀನಿ ರೀ. ಮಸ್ತ ಟೇಸ್ಟ್ ಆಗ್ಯಾರಿ. ಇವತ್ತಿನ ವಿಡಿಯೋ ಒಂದು ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಹಾಗೆ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಂಗಾರೆ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.